ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಒಂದು ಬಟ್ಲು ಬನ್ಸಿ ರವೆ 3 ಆಲೂಗಡ್ಡೆ ಇದ್ದರೆ ಸಾಕು, ದೋಸೆ ಮಾತ್ರ ಸೂಪರಾಗುತ್ತೆ. ಈ ಬನ್ಸಿ ರವೆ ಆಲೂಗಡ್ಡೆಯಿಂದ ದೋಸೆ ಮಾಡಿ ನೋಡಿ, ನೀವು ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಆ ದೋಸೆಕ್ಕಿಂತ ಈ ದೋಸೆ ಸೂಪರಾಗಿರುತ್ತೆ. ಈ ದೋಸೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಬನ್ಸಿ ರವೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಈ ಸಿಪ್ಪೆ ಎಲ್ಲ ತೆಗೆದು ನಾನು ಜಾರ್ಗೆ ಹಾಕೋದು ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ನಾನು 3 ಆಲೂಗಡ್ಡೆ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಒಂದು ಚಿಕ್ಕದು ಜಾರ್ ತೊಗೋಬೇಕು. ಜಾರ್ ತೊಗೊಂಡ್ಬಿಟ್ಟು ಒಂದು ಬಟ್ಲು ರವೆ ಹಾಕ್ಕೊಂಡಿದ್ನಲ್ಲ, ಬನ್ಸಿ ರವೆ. ನಾನು ಬನ್ಸಿ ರವೆಯಿಂದ ಮಾಡಿ ನೋಡಿ, ನೀವು ದೋಸೆ ಮಾತ್ರ ಸೂಪರಾಗಿರುತ್ತೆ. ಇವಾಗ ಇದ್ರಾಗೆ ನಾವು ಆಲೂಗಡ್ಡೆ ಹಾಕೋಣ. ಹಾಕಿಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿಬಿಟ್ಟು ನಾವು ಇದನ್ನ ನೋಡಿ, ಇವಾಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ನಾನು ನುಣ್ಣಗೆ ಇದನ್ನು ದೋಸೆ ಹಿಟ್ಟಿನ ಥರ ಇದನ್ನು ರುಬ್ಕೊಂಬರ್ಬೇಕು. ರುಬ್ಕೊಂಬಂದು ನಂತರ ಏನು ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ರುಬ್ಕೊಂಬರ್ತೀನಿ ಬನ್ನಿ. ನೋಡಿ, ಇವಾಗ ನಾನು ರುಬ್ಕೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ದೋಸೆ ಹಿಟ್ಟು ಥರ ಈ ಥರ ಪೇಸ್ಟ್ ಆಗಬೇಕು. ಆಲೂಗಡ್ಡೆ ಬನ್ಸಿ ರವೆ ಹಾಕಿಬಿಟ್ಟು ನಾವು ದೋಸೆ ಮಾಡೋದ್ರಿಂದ ಮಸ್ತ್ ಇರುತ್ತೆ. ಇದು ರುಚಿನೂ ಅದೇ ಒಂಥರ ಡಿಫ್ರೆಂಟಾಗಿರುತ್ತೆ. ಇವಾಗ ಇದಕ್ಕೊಂದು ಬೌಲ್ ತೊಗೋಬೇಕು. ಬೌಲ್ ತೊಗೊಂಡ್ಬಿಟ್ಟು ನಾವು ಇದಕ್ಕೆ ಹಾಕೋಣ. ಇವಾಗ ಇದೆಲ್ಲ ನೀಟಾಗಿ ಇದಕ್ಕೆ ಹಾಕಿ ಇವಾಗ ನೋಡಿ, ಇವಾಗ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ನಾವು ಒಂದು ಬಟ್ಲು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ನೀರು ಹಾಕದೇ ಮೊಸರು ಹಾಕಿಬಿಟ್ಟು ರುಬ್ಕೋಬೋದು. ನಾನು ಅದಕ್ಕೆ ಸ್ವಲ್ಪ ನೀರು ಹಾಕಿ ತರ್ತರೆಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ನಾನು ಮೊಸರು ಹಾಕ್ತಾಯಿದ್ದೀನಿ. ಅರ್ಧ ಬಟ್ಲಟ್ಟು ನಾನು ಮೊಸರು ಹಾಕ್ತಾಯಿದ್ದೀನಿ. ನಂತರ 1 ಸ್ಪೂನ್ ಆಗೋಷ್ಟು ಉಪ್ಪು, 1 ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ, 1 ಸ್ಪೂನ್ ಆಗೋಷ್ಟು ನಾವು ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಡೋಣ. ಲಾಸ್ಟಿಗೆ ಇವಾಗ ಒಂದು 5 ನಿಮಿಷ ನಾವು ಬಿಟ್ಟು ಹಾಕೋದಿರೋದಕ್ಕೆ ಇವಾಗ ಮೆಂತ್ಯ ಸೊಪ್ಪು ಹಾಕೋತೀನಿ. ನೀವು ಯಾವ ಸೊಪ್ಪಾದರೂ ಹಾಕ್ಕೋಬೋದು. ನಾನು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ಬಿಟ್ಟುಬಿಟ್ಟು ನಾವು ದೋಸೆ ಹಾಕಿ ನೋಡಿ, ನೀವು ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಹೆವಿ ಟೇಸ್ಟ್ ಇರುತ್ತೆ. ಇದು ಯಾವ ದೋಸೆ ಅಕ್ಕಿ ಉದ್ದಿನಬೇಳೆ ಹಾಕಿ ತಿನ್ನೋಕ್ಕಿಂತ ಅರ್ಜೆಂಟಿಗೆ ಏನಾದ್ರು ದೋಸೆ ಬೇಕನ್ಸಿದ್ರೆ ಈ ಥರ ಒಂದು ಕಪ್ ಮೊಸರು ಇದ್ದರೆ ಸಾಕು. ಮೊಸರು, 2 ಆಲೂಗಡ್ಡೆ, ಸ್ವಲ್ಪ ಬನ್ಸಿ ರವೆ ಹಾಕಿಬಿಟ್ಟು ಈ ಥರ ದೋಸೆನೂ ನಾವು ಮಾಡ್ಕೋಬೋದು. ಇವಾಗ ಒಂದು 10 ನಿಮಿಷ ಇದನ್ನು ನಾವು ಮುಚ್ಚಿಡೋಣ. ನೋಡಿ, ಈ ಥರ ನಾವು ದೋಸೆ ಹಿಟ್ಟು ಥರನೇ ಇರಬೇಕು. ಅಷ್ಟು ತೆಳ್ಳಗೂ ಇರಬಾರ್ದು, ಅಷ್ಟು ಗಟ್ಟಿನೂ ಇರಬಾರ್ದು, ಒಂದೇ ರೀತಿ ಮೀಡಿಯಮ್ ಆಗಿರಬೇಕು. ಇದು ಅಡುಗೆ ಸೋಡಾ ಹಾಕಿರ್ತೀವಲ್ಲ, ಸ್ವಲ್ಪ ಇದನ್ನು ನೆನೆಯಕ್ಕೆ ಬಿಡೋಣ. ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಟ್ಟು ಒಂದು ಚಟ್ನಿ ಮಾಡ್ಕೊಂಬರೋಣ ಬನ್ನಿ. ನೋಡಿ, ಇವಾಗ ಅದು ಹಿಟ್ಟು ನೆನೆದ್ರಾಗೆ ನಾವು ಒಂದು ಚಿಕ್ಕದಾಗೆ ಚಟ್ನಿ ಮಾಡ್ಕೊಂಬರೋಣ ದೋಸೆಗೆ. ಸ್ವಲ್ಪ ಕಾಯಿ ತುರಿ, ಕಡಲೆಪಪ್ಪು, ಕಡಲೆ ಬೀಜ, ಒಂದು 4 ಪಲ್ಪ್ ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಬಿಟ್ಟು ನಾವು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ, ಜಾಸ್ತಿ ಇಲ್ಲ ಇದು, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಇದನ್ನು ನಾನು ಚಟ್ನಿ ರುಬ್ಕೊಂಬರ್ತೀನಿ ಬನ್ನಿ. ನಾವು ರುಬ್ಕೊಂಬಂದಿದ್ದೀವಿ. ಇವಾಗ ಚಿಕ್ಕದಾಗ ಒಂದು ನಾನು ಒಗ್ಗರಣೆ ಹಾಕಿದ್ದೀನಿ. ಒಗ್ಗರಣೆ ಹಾಕಿದ್ದು ನಾನು ತೋರಿಸ್ತೀನಿ ನೋಡಿ. ಸ್ವಲ್ಪ ಕರಿಬೇವು ಸೊಪ್ಪು, ಸಾಸಿವೆ, ಒಣ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಇದಕ್ಕೊಂದು ಒಗ್ಗರಣೆ ಹಾಕ್ಬಿಟ್ಟು ನಾವು ಇದನ್ನು ಸೈಡಿಗೆ ಇಟ್ಕೊಂಡು ಇವಾಗ ನಾವು ದೋಸೆ ಹಾಕೋಣ. ಯಾಕಂದರೆ ಇದು ದೋಸೆಗೆ ಚಟ್ನಿ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಬೇಕಂದರೆ ನೀವು ಆಲೂಗಡ್ಡೆ ಪಲ್ಯನೂ ಮಾಡ್ಕೋಬೋದು. ಈಗ ಇದನ್ನು ಪಕ್ಕಕ್ಕಿಟ್ಟು ನಾನು ದೋಸೆ ಹಾಕಿ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಒಂದು 10 ನಿಮಿಷ ಆಗಿದೆ. ಇದು 10 ನಿಮಿಷ ನಾವು ಈ ಥರ ರೆಸ್ಟಿಗೆ ಬಿಟ್ಟರೆ ಸೂಪರಾಗಿ ಆಗುತ್ತೆ ಇದು ದೋಸೆ. ಯಾಕಂದ್ರೆ ದಿಢೀರನೇ ಮಾಡೋದಿದು. ನೈಟೆಲ್ಲ ನೆನೆಯಕ್ಕೆ ಮಾಡೋ ದೋಸೆನೇ ಬೇರೆ, ಇದು ಅರ್ಜೆಂಟಿಗೆ ಮಾಡೋ ದೋಸೆ ಇದು. ಇವಾಗ ನಾವು ಹಂಚು ಕಾಯಕ್ಕಿಟ್ಟಿದ್ದೀನಿ. ದೋಸೆ ಹಾಕಿ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಹಂಚು ಕಾಯ್ದಿದೆ, ಅದಕ್ಕೆ ಸ್ವಲ್ಪ ನೀರು ಹೊಡೆದು ನೋಡಿದ್ರೆ ಹಂಚು ಕಾಯ್ದಿದೆ ಅಂತ ಅರ್ಥ. ಇವಾಗ ನಾವು ದೋಸೆ ಹಾಕೋಣ. ಮೆಂತ್ಯ ಸೊಪ್ಪು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ದೋಸೆ, ಸೂಪರಾಗಿರುತ್ತೆ. ಮಕ್ಕಳಿಗೆ, ಎಲ್ಲರಿಗೂ, ದೊಡ್ಡವ್ರಿಗೆ ಸೊಪ್ಪು ಹಾಕಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಈ ಥರ ನಾವು ಹಾಕಿಬಿಟ್ಟು ಮಕ್ಕಳಿಗೆ, ಆಲೂಗಡ್ಡೆ ತಿಂದಾರ ಮಕ್ಕಳಿದ್ರೆ ಈ ಥರ ನಾವು ಹಾಕ್ಕೋಬೋದು. ಸ್ವಲ್ಪ 1 ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. 1 ನಿಮಿಷ ಬಿಡೋಣ. ನೋಡಿ, ಇವಾಗ ನಾನು ತಿರುವಿ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಕಲರ್ ಬರುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಈ ಥರದೊಂದು ದೋಸೆ ಮಾಡ್ಕೊಂಡು ತಿಂದು ನೋಡಿ, ಮಸ್ತಾಗಿರುತ್ತೆ. ಇದು ಆಲೂಗಡ್ಡೆ ಬನ್ಸಿ ರವೆ ಹಾಕಿ ಮಾಡೋದ್ರಿಂದ ಬರೀ ಉಪ್ಪಿಟ್ಟೆ ಮಾಡ್ಕೊಂಡು ತಿನ್ನೋದಲ್ಲ, ಬನ್ಸಿ ರವೆ ರುಬ್ಕೊಂಡ್ಬಿಟ್ಟು ಈ ಥರ ದೋಸೆ ನಾವು ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಸೂಪರಾಗಿರುತ್ತೆ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ಥರ ದೋಸೆ ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು. ಸ್ಕೂಲ್ಗಿಂದ ಬರೋದ್ರಾಗ ಮಕ್ಕಳಿಗೆ ಈ ಥರ ರೆಡಿ ಮಾಡಿಟ್ಟು ಬಂದಿದ್ದ ತಕ್ಷಣ ಹಾಕ್ಕೊಟ್ರೆ 1 ದೋಸೆ ತಿನ್ನೋ ಮಕ್ಕಳು 2-3 ದೋಸೆ ತಿಂತಾರೆ. ಈ ಥರದೊಂದು ದೋಸೆ ಮಾಡಿ ಇವಾಗ ನಾನು ಒಂದು ಪ್ಲೇಟ್ಗೆ ತೆಗಿತಾಯಿದ್ದೀನಿ. ತೆಗೆದು ಇನ್ನೊಂದು ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ. ಇನ್ನೊಂದು ಹಾಕ್ತಾಯಿದ್ದೀನಿ.
ಇದೇ ಥರ ನೀವು ಮನೆಯವರಿಗೆಲ್ಲ ಒಂದು ಅರ್ಧ ಕೆ ಜಿ ನೀವು ಬನ್ಸಿರವೆ ತೊಗೊಂಡು ಒಂದು 4 ಆಲೂಗಡ್ಡೆ ತೊಗೊಂಡು ಹಾಕಿಬಿಟ್ರೆ ಸಾಕು ಸೂಪರಾಗಿ ಬರುತ್ತೆ. ಎಷ್ಟು ದೊಡ್ಡದು ಬೇಕಾದರೂ ಅಷ್ಟು ದೊಡ್ಡದು ಬರುತ್ತೆ. ಟೇಸ್ಟು ಮಾತ್ರ ಸಖತ್ತಾಗಿರುತ್ತೆ ಇದು. ಯಾಕಂದರೆ ದಿಢೀರನ್ನೇ ನಾವು ಮೊಸರು ಹಾಕ್ಬಿಟ್ಟು ಮಾಡಿರ್ತೀವಲ್ಲ, ಅಷ್ಟೇ ಚೆನ್ನಾಗಿರುತ್ತೆ ಇದು. ಮಾಮೂಲಿ ದೋಸೆ ನೆನೆ ಇಟ್ಟು ಮಾಡೋದು ಮಕ್ಳಿಗೆ ಕೇಳೋದ್ರಾಗೆ ನಮ್ಗೆ ದೋಸೆ ಕೊಡೋಕ್ಕಾಗಲ್ಲ. ಈ ಥರ ದೋಸೆನೂ ನೀವು ಅರ್ಜೆಂಟಿಗೆ ಮಕ್ಕಳಿಗೆ ಮಾಡಿ ಸಮಾಧಾನ ಮಾಡ್ಬೋದು. ನೋಡಿ ಇವಾಗ ನಾನು ತಿರುವಾಗ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತಂತ. ಸಕ್ಕರೆ ಹಾಕಿರೋದಕ್ಕೆ ಈ ಥರ ಬ್ರೌನ್ ಕಲರ್ ಬರೋದು. ನಿಮ್ಗೆ ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸಕ್ಕರೆ ಹಾಕಿದ್ರೆ ಮಾತ್ರ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸಕ್ಕರೆ ಹಾಕಿದ್ದೀನಿ. ಇವಾಗ 2 ದೋಸೆ ಆಯಿತು, ನನ್ನ ಚಟ್ನಿನೂ ರೆಡಿ ಇದೆ. ನಿಮಗೆ ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ಆಲೂಗಡ್ಡೆ 2 ಆಲೂಗಡ್ಡೆ, 1 ಬಟ್ಲು ಬನ್ಸಿ ರವೆ ಇದ್ದರೆ ಸಾಕು. ಸ್ವಲ್ಪ ಮೊಸರು ಹಾಕಿ ರುಬ್ಬಿಟ್ಟು ಈ ಥರ ದೋಸೆ ಮಾಡಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ತಿನ್ಕೊತಾರೆ. ಈ ಥರ ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ. ಆ ದೋಸೆಗಿಂತ ಈ ದೋಸೆ ಚೆನ್ನಾಗಿರುತ್ತೆ. ಈ ಥರದ್ದೊಂದು ದೋಸೆ ನೀವು ಮಾಡ್ಕೊಂಡು ಮನೇಲಿದ್ದರೆ ಇವಾಗ ದಿಢೀರನೆ ಮಾಡ್ಕೊಂಡು ಅದರ ಟೇಸ್ಟ್ ನೋಡಿ ನೀವು ಕಮೆಂಟ್ ಬಾಕ್ಸಲ್ಲಿ ನಮ್ಗೆ ಹೇಳ್ಬೋದು. ಈ ಥರ ದೋಸೆ ಒಂದು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.